ಘರ್ಜಿಸಿದ ಜೆಸಿಬಿ, ಅನಧಿಕೃತ ಕಟ್ಟಡ ನೆಲಸಮಗೊಳಿಸಿದ ಬಿಬಿಎಂಪಿ, ಅಂಜನಾಪುರ ಉಪವಿಭಾಗ. ಹೌದು, ಬೊಮ್ಮನಹಳ್ಳಿ ವಲಯ ಬೆಂಗಳೂರು ದಕ್ಷಿಣ ವಿಭಾಗದ ಅಂಜನಾಪುರ ಉಪವಿಭಾಗದ ಕೋಣನಕುಂಟೆ ವಾರ್ಡ್ 195ರ ಗಣಪತಿಪುರದಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಘರ್ಜಿಸಿದೆ. ವ್ಯಕ್ತಿಯೊಬ್ಬರು ಸಾರ್ವಜನಿಕ ರಸ್ತೆ ಹಾಗೂ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡಿದ್ದ ಕಟ್ಟಡವನ್ನು ನೆಲಸಮ ಮಾಡಿದ್ದಾರೆ. ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅಂಜನಾಪುರ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಶ್ರೀಯುತ ವೀರೇಶ್ ಆಲದಕಟ್ಟಿರವರು, ಸಹಾಯಕ ಅಭಿಯಂತರು ವಿಜಯ್ ರವರು ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ಕಟ್ಟಡ ನೆಲಸಮಗೊಳಿಸುವ ಕೆಲಸವನ್ನ ಮುಗಿಸಿದ್ರು. ಕಟ್ಟಡ ನೆಲಸಮ ಕೆಲಸದ ವೇಳೆ ಅಕ್ರಮ ಕಟ್ಟಡಕಾರರಿಗೂ ಸಹಾಯಕ ಕಾರ್ಯಕ್ರಮ ಪಾಲಕ ಅಭಿಯಂತರರಿಗೂ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಪೊಲೀಸ್ ಸಿಬ್ಬಂದಿ ಎಲ್ಲವನ್ನ ತಿಳಿಗೊಳಿಸಿದ್ರು. ಹೆಂಗಿದೆ ಹಂಗಿರ್ಬೇಕಲ್ವಾ, ಹಂಗೆ ಮಾಡ್ಕೊಡಿ, ಹಂಗೆ ಇರುತ್ತೆ ಮಾಡಿ. ಯಾಕೆ ನೀವು ನೋಟಿಸ್ ನಿಮ್ದು ಇವಾಗ ಕೊಟ್ಟಿದ್ದೀರಾ? ನೋಟಿಸ್ ಕೊಡಲ್ಲ ಗವರ್ಮೆಂಟ್. ಇವಾಗ ಇದಿದೆ ನೋಡಪ್ಪ, ಯಾವ್ದು ಕಟ್ಟಬೇಡಿ, ಕೋರ್ಟ್ ಆರ್ಡರ್ ಆಗೋವರೆಗೂ ಅಂತ ಹೇಳ್ಬಿಟ್ಟು ಒಂದು ನಮ್ಗೆ ನೋಟಿಸ್ ಕೊಟ್ಬಿಡಿ ಸರ್, ದಯವಿಟ್ಟು. ಎಷ್ಟೋ ಗೌರ್ಮೆಂಟ್ ಜಾಗ ತೋರಿಸಿ ಬಂದು ಈಗ ಸೀನಿಯರ್ ಆಫೀಸರ್ ಡಿಸ್ಕಸ್ ಮಾಡ್ಬಿಟ್ಟು ಕೊಡ್ತೀನಿ. ನಾನು ಏನು ಕೊಡಬೇಕು ಕೊಡ್ತೀನಿ. ಯಾವಾಗ ಸಿಗುತ್ತೆ ಸರ್ ಇದು? ಕೊಡ್ತೀನಿ, ಇವತ್ತೆಲ್ಲ ನಾಳೆ ಕೊಡ್ತೀನಿ. ಇರಮ್ಮ ಸುಮ್ಮನೆ ಆಯ್ತು, ಮಾತಾಗಿದೆ, ತಗೊಂಬಂದು ನಾಳೆ ಮೀಟ್ ಮಾಡಿ. ಗೌರ್ಮೆಂಟ್ ಜಾಗಗಳು ಇವಾಗ ನಾವು ಕೆಲವೊಂದು ಗೌರ್ಮೆಂಟ್ ಜಾಗದಲ್ಲೆಲ್ಲ ಮಾಡಿದ್ದಾರೆ ಸರ್, ಅದನ್ನು ಕೊಡ್ತೀವಿ. ಇದಕ್ಕೂ ಸಂಬಂಧ ಅಲ್ಲ, ಇದು ಗೌರ್ಮೆಂಟ್ ಜಾಗ ಅಲ್ವಾ ಸರ್? ನೀವು ಅದು ಗೌರ್ಮೆಂಟ್ ಜಾಗ, ಇದು ಗೌರ್ಮೆಂಟ್ ಜಾಗ ಅಂತ ಹೇಳ್ತಿದ್ದೀರಾ. ಅಲ್ಲಿರೋ ಗೌರ್ಮೆಂಟ್ ಜಾಗಗಳು ನಾವು ಕೊಡ್ತೀವಿ. ಕಾನೂನುಬದ್ಧವಾಗದಂತ ನೀವು ಮಸಾಣನ ಒತ್ತುವರಾಗಿದೆ, ಕೆರೆನ ಒತ್ತುವರಾಗಿದೆ, ಅದ್ರ ಬಗ್ಗೆ ನಿಮ್ಗೆ ಆರ್ ಟಿ ಐ ಹಾಕ್ತೀವಿ. ನಮ್ಗೆ ಅದು ಕ್ರಮ ಕೈಗೊಳ್ಳಿ. ಅರ್ಥ ಇದೆ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ಮುಂಚೆ ಇದ್ದಂತ ಶಿಲ್ಪ ಅಂತ ಮೇಡಮ್ ಅವ್ರಿಗೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಶಿಲ್ಪ ಅವ್ರಿಗೆ ಕೊಡೋದಿಲ್ಲ, ಆಫೀಸ್ಗೆ ಕೊಡಬೇಕು, ಕಮ್ಯುನಿಕೇಟ್ ಆಗಬೇಕು, ನಂತರ ಎಲ್ಲ ಬರಬೇಕು, ನಂತರ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸರ್ ನಿಮಿಷ, ನನಗೆ ಕೊಡಬೇಕು, ನನ್ನಿಂದ ಸೈನ್ ಆಗ್ಬಿಟ್ಟು ಗೊತ್ತಾಗುತ್ತೆ. ಸರಿನಾ? ನಾನು ಡಿಸಿಷನ್ ಟೇಕಿಂಗ್ ಅಥಾರಿಟಿ. ಮತ್ತೆ ಅವ್ರು ಯಾಕೆ ಸರ್ ಅವ್ರು ನಾನು ಬರ್ತಿದ್ದೆ, ಅವ್ರು ಬರ್ತಾ ನಮ್ಮ ಕಮ್ಯುನಿಕೇಶನ್ ಇದೆ. ಅವರು ನೀವು ಆಫೀಸಲ್ಲಿ ಇರ್ತಾರಲ್ಲ, ನಮ್ಗೆ ಇನ್ಚಾರ್ಜ್ ಇದಲ್ಲ, ಆಗೋದಿಲ್ಲ. ಆಯ್ತು, ಕೋರ್ಟಲ್ ಡಿಸಿಷನ್ ಆಗಲಿ, ಫೈನಲ್ ಸ್ಟೇಟಸ್ ಕೋ ಮೇಂಟೈನ್ ಮಾಡ್ತೀವಿ. ನಮ್ಗೆ ಇವಾಗ ಗಮನಕ್ಕೆ ಬಂದಿದೆ, ಸ್ಟೇಟಸ್ ಕೋ ಇರಲಿ. ಸರ್ ಇವಾಗ ಹೇಳ್ತಾರಲ್ಲ, ಬೇಡ, ಎಇಆರ್ ಅವರ ಅಧಿಕಾರಿ ಅಲ್ವಾ ಕೋರ್ಟಲ್ಲಿ? ಅಲ್ಲ, ಎಇಆರ್ ಅಧಿಕಾರಿ ಅಲ್ವಾ? ಅಧಿಕಾರಿನೇ. ಮತ್ತೆ ಯಾವನೋ ಒಬ್ಬ ಅಂತ ಹೇಳ್ತಾ ಇದ್ರಲ್ಲ, ಮಾತಾಡ್ಬಿಡಿ. ಅಲ್ಲ, ಪರ್ಸನ್ ಆಫೀಸ್ ಕೊಡ್ತೀವಿ, ರಿಪ್ಲೈ ಕೊಡಿ. ಇದು ಬಂದು ನೀವು ಏನು ಇಲ್ಲಿ ಬಂದು ಕೇಳಪ್ಪ, ಇನ್ನೇನೋ ಅಲ್ಲಿ ಬಂದಿಲ್ಲ. ಈಗ ಕಚೇರಿಯಲ್ಲಿ, ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿಗಳೇ ಇರ್ತಾರೆ. ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ. ಏನು ನಾವು ಸರ್ಕಾರಿ ಕಚೇರಿಗೆ ಬಂದು ಅಲ್ಲಿ ಯಾರಿದ್ದಾರೆ ಅಧಿಕಾರಿ ಶಿಲ್ಪ ಅನ್ನೋರಿಗೆ ಕೊಟ್ಟಿದ್ದೀವಿ ಅಂತ ಡೈರೆಕ್ಟ್ ಆಗಿ ನೀವು ತಿಳಿಸಿದ್ದಾರೆ. ಇಲ್ಲ, ಇದು ಯಾವುದೇ ಕಾಪಿ ನಮಗೆ ಬಂದಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಸರಿನಾ? ಬಂದಿರೋದಕ್ಕೆ ಹೇಳ್ತಾ ಇದ್ದೀವಿ. ಕಾಪಿ ಸಿಕ್ಕಿದೆ, ಟೋಟಲ್ ಡಿಸಿಷನ್ ಆಗಲಿ, ಫೈನಲ್ ಆರ್ಡರ್ ಆಗಲಿ, ನಾವು ನೋಡೋಣ. ಮತ್ತೆ ಇಲ್ಲಿ ಬಂದು ನಮ್ಮ ಜಾಗ ನಾವು ಇರ್ಬೋದಾ ಇರಬಾರ್ದಾ? ಅಲ್ಲ, ಒಂದು ನಿಮಿಷ ಕ್ಲಾರಿಟಿ ಕೊಡಿ. ಅಲ್ಲ ಸರ್, ನಮ್ಗೆ ಕ್ಲಾರಿಟಿ ಕೊಡಿ ಸರ್. ಆಮೇಲೆ ನೀವು ಬಂದ್ಬಿಟ್ಟು ನಾಳೆ ದಿನ ನಾವಿಲ್ಲ, ನಾವು ಇದೇ ಮಾಡಿಲ್ಲ, ನಾವು ಬಂದೇ ಇಲ್ಲ ಅಂತ ನೀವು ನಾಳೆ ದಿನ ಹೇಳ್ತೀವಿ. ಮೇಡಮ್, ನಿಮ್ಗೆ ಯಾವುದೇ ತರ ನೋಟಿಸೇ ಕೊಟ್ಟಿಲ್ಲ ಸರ್. ನಮ್ಗೆ ಯಾವ್ದು ನೋಟಿಸ್ ಬಂದಿಲ್ಲ. ಕೋರ್ಟಿಂದ ನಮ್ಗೆ ಸ್ಟೇ ಆರ್ಡರ್ ಇದೆ, ಆದ್ರೂ ಈ ತರ ಮಾಡಿದ್ದಾರೆ ಸರ್. ಇದು ತೆರವುಗೊಳಿಸ್ತಾ ಇದ್ದೀರಾ? ಇಲ್ಲ, ಇದು ಅಕ್ರಮ ಕಟ್ಟಡನ ಯಾವ ರೀತಿ ಅಂತ ಪರಿಶೀಲನೆ ಮಾಡಿ? ಇದು ಸರ್ಕಾರಿ ಗುಂಡ್ತೋಪ್ ಜಾಗ. ಇದು ಲಾಸ್ಟ್ ಮಂತೆ RI ಮತ್ತೆ ತಾಲೂಕ್ ಸರ್ವೇಯರ್ ಬಂದು ಮಾರ್ಕಿಂಗ್ ಎಲ್ಲ ತೋರಿಸೋಗಿದ್ದಾರೆ. ಮುಂಚೆ ಸ್ಟಾರ್ಟ್ ಮಾಡಿದ್ರು, ಅದನ್ನ ಸ್ಟಾಪ್ ಮಾಡಿಸಿದ್ವಿ. ಸೊ ಇವಾಗ ತೆರವುಗೊಳಿಸಿದ್ವಿ ಅಷ್ಟೇ. ಸರ್ಕಾರಿ ಜಾಗ, ಇದು ನೋಟಿಸ್ ಕೂಡ ಪ್ರಮೇಯ ಬರೋದಿಲ್ಲ ಇದಕ್ಕೆ ಅಷ್ಟೇ.